ಓಕೆ ದಿಯಾ, ಈಗ ನೀವು ತುಂಬ ಸ್ಟೇಜ್ ಶೋಸ್ನ ಹೋಗಿದ್ದೀರಾ, ಅಟೆಂಡ್ ಮಾಡಿದ್ದೀರಾ, ಬಟ್ ಎಲ್ಲದಕ್ಕಿಂತ ಮುಂಚೆ ಸ್ಟೇಜ್ ಶೋಗೆ ಹೋಗಬೇಕು ಅಥವಾ ನಾನು ಸಿಂಗರ್ ಆಗಬೇಕು ಇದೆಲ್ಲವನ್ನ ಮೋಟಿವೇಟ್ ಮಾಡಿದ್ದು ಎಲ್ಲಿಂದ, ಹೇಗೆ ದಿಯಾಗೆ, ಯಾರು? ಸೊ ಆ್ಯಕ್ಚುಲಿ ಸ್ಟೇಜ್ ಶೋ ಅಂತ ನಾನು ಈವೆಂಟ್ಸ್ ಅಂತ ಮಾಡೋಕ್ಕೆ ಶುರು ಮಾಡಿದ್ದು ಸರೆಗಮಪ ಆದಮೇಲಿಂದ. ಸರೆಗಮಪಕ್ಕೆ ನಾವು ಜಸ್ಟ್ ಎಕ್ಸ್ಪೀರಿಯನ್ಸ್ಗೆ ಅಂತ ಹೋಗಿದ್ದು. ಬಟ್ ನಾನು ಹಾಡೋಕ್ಕೆ ಶುರು ಮಾಡಿದ್ದು ಅಥವಾ ನಂಗೆ ಸಿಂಗಿಂಗನ್ನು ಶುರು ಮಾಡೋಕ್ಕೆ ನಂಗೆ ಮೇನ್ ಮೋಟಿವೇಶನ್ ಅಂದರೆ ನಾನು ಚಿಕ್ಕವಳಿದ್ದಾಗಲೇ ಶುರು ಮಾಡಿದ್ದು. ಸೊ ಆವಾಗ ಯಾವುದೋ ದೊಡ್ಡ ಸಿಂಗರ್ನ ನೋಡಬೇಕು, ಅವ್ರ ಥರ ಹಾಡಬೇಕು ಅಂತ ಯೋಚನೆ ಬರೋಕ್ಕೂ ಮುಂಚೆನೇ ನಮ್ಮ ಜೊತೆ ನಮ್ಮ ಮನೇಲಿ ಅಕ್ಕ ಹಾಡ್ತಾ ಇದ್ಲು. ಅವಳು ಹಾಡೋದನ್ನ ನೋಡಿ ಅವಳೇನು ಹಾಡ್ತಿದ್ಲು ಅದನ್ನೇ ನಾನು ರಿಪೀಟ್ ಮಾಡ್ತಾ ಇದ್ದೆ. ಆವಾಗ ಪಪ್ಪ ಅಮ್ಮಂಗೆ ಅನಿಸ್ತು ಇವಳು ಹಾಡ್ಬೋದು, ಇವಳಿಗೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಮ್ಯೂಸಿಕ್ ಕ್ಲಾಸಿಗೆ ಜಾಯಿನ್ ಆದೆ ನಾನು. ಅಲ್ಲಿಂದ ಅಂದರೆ ಸಿಂಗಿಂಗ್ ಅನ್ನೋದು ಶುರು ಆಯಿತು. ಸೊ ಸಾರೆಗಮಪ ವೇದಿಕೆ ಮೇಲೆ ನೀವು ಬೆಸ್ಟ್ ಎಂಟರ್ಟೈನರ್ ಅಂತ ಇಡೀ ಜರ್ನಿ ಥ್ರೂ ನೀವಿದ್ರಿ. ನೀವು ಅಂದರೆ ತುಂಬ ಪುಟ್ಟ ವಯಸ್ಸಲ್ಲಿ ನೀವು ಹೋಗಿ ನೀವು ಆಡಿಷನ್ಸ್ ಕೊಟ್ರಿ. ಸೊ ನಿಮ್ಮನ್ನ ಅವರು ಬಿಟ್ಕೊಡೋ ಮನಸ್ಸಿಲ್ಲದೆ ಬೆಸ್ಟ್ ಎಂಟರ್ಟೈನರ್ ಅಂತ ಇಡೀ ಶೋನಲ್ಲಿ ನಿಮ್ಮನ್ನ ಇಟ್ಸ್ಕೊಂಡಿದ್ರು ಅವರು. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಆಗುತ್ತೆ. ಆಲ್ ಆಫ್ ಸಡನ್ ಅಂದರೆ ಒಂದು ಪ್ರೀ ಪ್ಲ್ಯಾಂಡಾಗಿ ನಾವು ಸರೆಗಮಪಕ್ಕೆ ಹೋಗಿದ್ದೆಲ್ಲ, ನಾವೆಲ್ಲ ಕಾಂಪಿಟೇಷನ್ಸ್ಗೆ ಹೋಗೋ ಹಾಗೆ ಸರೆಗಮಪನೂ ಎಕ್ಸ್ಪೀರಿಯನ್ಸ್ಗಿರಲಿ, ಅಲ್ಲಿ ಏನಾಗುತ್ತೆ ನೋಡೋಣ ಅಂತ ಹೋಗಿದ್ದು. ಸೊ ಅಲ್ಲಿ ಒಂದೊಂದೇ ರೌಂಡ್ ಸೆಲೆಕ್ಟ್ ಆಗ್ತಾ ಹೋಯಿತು. ನೀವು ಹೇಳಿದ ಹಾಗೆ ಮೆಗಾ ಆಡಿಷನಲ್ಲಿ VP ಸರ್ ಅವರು ಬೆಸ್ಟ್ ಎಂಟರ್ಟೈನರ್ ಅಂತ ನಾನು ಸೆಲೆಕ್ಟ್ ಮಾಡಿದ್ರು. ಅದು ತುಂಬ ಖುಷಿ ಕೊಡ್ತು, ಯಾಕಂದರೆ ಸಿಂಗಿಂಗ್ ಜೊತೆ ಬೇರೆ ಆ್ಯಕ್ಟಿವಿಟೀಸ್ನೂ ತೋರಿಸೋ ಅವಕಾಶ ಆಯಿತು. ಸೊ ಆ ಥರ ಥ್ರೂ ಔಟ್ ದ ಸೀಸನ್ ಕ್ಯಾರಿ ಆದೆ. ಆಮೇಲೆ ಆ ಸ್ಟೇಜಿಂದ ನಾನು ತುಂಬ ಕಲ್ತಿದ್ದೀನಿ. ಆ ಸ್ಟೇಜಿಂದ ಹಾಗೆ ಅಲ್ಲಿದ್ದ ಎಲ್ಲ ಸೆಲೆಬ್ರಿಟೀಸಿಂದ ಮಹಾಗುರುಗಳಾಗಿರ್ಬೋದು, ಜಡ್ಜಸ್, ಅನು ಅಕ್ಕ, ಮೆಂಟರ್ಸ್, ನಂದಿತಾ ಮ್ಯಾಮ್, ಹಾಗೆ ನಮ್ಮ ಜೊತೆ ಹಾಡ್ತಿದ್ದ ಕಂಟೆಸ್ಟೆಂಟ್ಸ್ ಇದ್ರಲ್ಲ ಅವರೆಲ್ಲರಿಂದ ಕಲ್ತಿದ್ದೀನಿ. ಸೊ ಮಚ್ ಥ್ಯಾಂಕ್ಫುಲ್ ಟು ಝೀ ಸ್ಟೇಜ್. ಅದು ಒಂಥರ ಲೈಫ್ ಟರ್ನಿಂಗ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಓಕೆ,